ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ತಾವು ಕೂಡ ದರ್ಶನ್ ಅವ್ರ ಜೊತೆಗೂ ಕೂಡ ನಟನೆ ಮಾಡಿದಿರಿ ಸಾಕಷ್ಟು. ಅವರು ಮೊದಲಿಂದನೂ ಕೂಡ ಈ ರೀತಿಯ ವಿವಾದಗಳ ಸ್ವರೂಪದಲ್ಲೇ ಮೊದಲಿಂದನೂ ಇರ್ತಾರೆ. ಇತ್ತೀಚೆಗೆ ಕೂಡ ಒಂದಷ್ಟು ಬೇರೆ ಬೇರೆ ಘಟನೆಗಳಲ್ಲೂ ಕೂಡ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಈಗ ಅವರ ಹೆಸರು ನೇರವಾಗಿ ಕೊಲೆ ಪ್ರಕರಣದಲ್ಲಿ A2 ಅನ್ನುವಂಥ ಆರೋಪವೂ ಕೂಡ ಅವ್ರ ಮೇಲೆ ಬಂದಿದೆ. ನನಗೆ ಅದೇ ಒಂದು ನನಗೆ ಗೊಂದಲ. ಬಿಕಾಸ್ ಚಿತ್ರರಂಗದಲ್ಲಿ ನಟನಾಗಿ ಆತ ಮತ್ತು ಕಲಾವಿದೆ ನಾನು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಭಾಳ ಏನು ಹೇಳ್ಬೋದು, ತುಂಬಾ ಒಳ್ಳೆಯ ನಡವಳಿಕೆಗಳು ನಮ್ಮ ಜೊತೆಲಿರುತ್ತೆ. ನಮಗೆ ಕೂಡ ಗೌರವ ಇರ್ಬೋದು, ಅಥವಾ ನಮ್ಮ ನಡೆಸ್ಕೊಳ್ಳೋ ರೀತಿ ಇರ್ಬೋದು, ಅಥವಾ ನಮ್ಮ ಬಗ್ಗೆ ಆತ ಕಾಳಜಿ ಇರ್ಬೋದು. ಇರುವಷ್ಟು ದಿವಸ ಶೂಟಿಂಗ್ ಜಾಗದಲ್ಲಿ ನಾವು ಇರುವಷ್ಟು ದಿವಸ ಆ ಚೌಕಟ್ಟಿನಲ್ಲಿ ನಾನು ನೋಡಿದಾಗ ಆತ ಒಳ್ಳೆಯ ಬಿಹೇವಿಯರ್ಸೇ ಇತ್ತು. ಆದರೆ ನನಗೆ ವೃತ್ತಿ ಬಿಟ್ಟರೆ ಹೊರಗೆ ಬಂದಾಗ ನನಗೆ ಯಾವುದೇ ನಟರ ಜೊತೆಯಲ್ಲೂ ಕೂಡ ನಾನು ಅಂಥ ದೊಡ್ಡ ಸಂಪರ್ಕಗಳನ್ನು ಯಾವುದೇ ಕಲಾವಿದರ ಜೊತೆ ಇಟ್ಕೊಂಡಿರಲಿಲ್ಲ. ಯಾಕೆ ನಾನಾಯಿತು, ನನ್ನ ಬದುಕಾಯಿತು ಅಷ್ಟೇ. ಹಾಗಾಗಿ ಅವರ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡೋದು ಸರಿಯಲ್ಲ ಅಂತ ಅನಿಸುತ್ತೆ. ಕೊನೆಯ ಪ್ರಶ್ನೆ ಮೇಡಮ್, ಸಿನಿಮಾ ರಂಗದಲ್ಲಿ ಹೀರೋ ಆದಂಥ ದರ್ಶನ್ ಅವರು ನಿಜ ಜೀವನದಲ್ಲಿ ವಿಲನ್ ಆದ್ರ? ಏಕಾಏಕಿ ಯಾವುದೇ ವ್ಯಕ್ತಿಯನ್ನು ನಾವು ವಿಲನ್ ಪಟ್ಟ ಕಟ್ಟೋದಕ್ಕಿಂತಲೂ ಕಾದು ನೋಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ನಟ, ಸಿನಿಮಾ ನಟ, ಒಬ್ಬ ಹೀರೋ ಅಂತ ಅನ್ನೋದಕ್ಕಿಂತಲೂ ಆತನೂ ಕೂಡ ಈ ದೇಶದಲ್ಲಿ ಒಬ್ಬ ಪ್ರಜೆ. ಸೊ ಯಾವುದೇ ಕ್ಷೇತ್ರದಲ್ಲಿ ಯಾರೇ ಕೆಲಸ ಮಾಡೋರಿದ್ದರೂ ಇಂಥ ಆರೋಪಗಳ ಬಂದರೆ ಸಾಂವಿಧಾನಿಕವಾಗಿ ಅವರಿಗೆ ಅವರ ಇತಿಮಿತಿಯಲ್ಲಿ ಹೇಗೆ ನಡ್ಕೋಬೇಕು, ಅವ್ರ ಕರ್ತವ್ಯ ಏನು, ಜವಾಬ್ದಾರಿ ಏನು, ಕೌಟುಂಬಿಕ ಜವಾಬ್ದಾರಿಗಳನ್ನು, ಸಾಮಾಜಿಕ ಜವಾಬ್ದಾರಿಗಳನ್ನು ಎಲ್ಲವೂ ಕೂಡ ಅವರಲ್ಲಿ ಇರಬೇಕಾಗ್ತದಲ್ಲ. ಅದು ಎಷ್ಟು ಮಟ್ಟಿಗೆ ಇದೆ, ಎಷ್ಟು ಮಟ್ಟಿಗೆ ಇಲ್ಲ ಅನ್ನೋದೆಲ್ಲನೂ ಕೂಡ ತನಿಖೆಯಲ್ಲಿ ಆರೋಪಗಳು, ಆರೋಪಿ, ಅಪರಾಧಿ ಇವೆಲ್ಲವೂ ಕೂಡ ತನಿಖೆಯ ನಂತರದಲ್ಲಿ ಗೊತ್ತಾಗೋದ್ರಿಂದ ನಾವು ಆಗ ಸರಿ ತಪ್ಪುಗಳ ಬಗ್ಗೆ ಚರ್ಚೆ ಮಾಡ್ಬೋದು. ಈಗ ನನಗೆ ವೆರಿ ಕಷ್ಟ ಆಗತ್ತೆ ಈ ಥರದ ಬಗ್ಗೆ ಉತ್ತರ ಕೊಡೋದಕ್ಕೆ. ತಾವು ಕೂಡ ದರ್ಶನ್ ಅವ್ರ ಜೊತೆಗೂ ಕೂಡ ನಟನೆ ಮಾಡಿದಿರಿ ಸಾಕಷ್ಟು. ಅವರು ಮೊದಲಿಂದನೂ ಕೂಡ ಈ ರೀತಿಯ ವಿವಾದಗಳ ಸ್ವರೂಪದಲ್ಲೇ ಮೊದಲಿಂದನೂ ಇರ್ತಾರೆ. ಇತ್ತೀಚೆಗೆ ಕೂಡ ಒಂದಷ್ಟು ಬೇರೆ ಬೇರೆ ಘಟನೆಗಳಲ್ಲೂ ಕೂಡ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಈಗ ಅವರ ಹೆಸರು ನೇರವಾಗಿ ಕೊಲೆ ಪ್ರಕರಣದಲ್ಲಿ A2 ಅನ್ನುವಂಥ ಆರೋಪವೂ ಕೂಡ ಅವ್ರ ಮೇಲೆ ಬಂದಿದೆ. ನನಗೆ ಅದೇ ಒಂದು ನನಗೆ ಗೊಂದಲ. ಬಿಕಾಸ್ ಚಿತ್ರರಂಗದಲ್ಲಿ ನಟನಾಗಿ ಆತ ಮತ್ತು ಕಲಾವಿದೆ ನಾನು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಭಾಳ ಏನು ಹೇಳ್ಬೋದು, ತುಂಬಾ ಒಳ್ಳೆಯ ನಡವಳಿಕೆಗಳು ನಮ್ಮ ಜೊತೆಲಿರುತ್ತೆ. ನಮಗೆ ಕೂಡ ಗೌರವ ಇರ್ಬೋದು, ಅಥವಾ ನಮ್ಮ ನಡೆಸ್ಕೊಳ್ಳೋ ರೀತಿ ಇರ್ಬೋದು, ಅಥವಾ ನಮ್ಮ ಬಗ್ಗೆ ಆತ ಕಾಳಜಿ ಇರ್ಬೋದು. ಇರುವಷ್ಟು ದಿವಸ ಶೂಟಿಂಗ್ ಜಾಗದಲ್ಲಿ ನಾವು ಇರುವಷ್ಟು ದಿವಸ ಆ ಚೌಕಟ್ಟಿನಲ್ಲಿ ನಾನು ನೋಡಿದಾಗ ಆತ ಒಳ್ಳೆಯ ಬಿಹೇವಿಯರ್ಸೇ ಇತ್ತು. ಆದರೆ ನನಗೆ ವೃತ್ತಿ ಬಿಟ್ಟರೆ ಹೊರಗೆ ಬಂದಾಗ ನನಗೆ ಯಾವುದೇ ನಟರ ಜೊತೆಯಲ್ಲೂ ಕೂಡ ನಾನು ಅಂಥ ದೊಡ್ಡ ಸಂಪರ್ಕಗಳನ್ನು ಯಾವುದೇ ಕಲಾವಿದರ ಜೊತೆ ಇಟ್ಕೊಂಡಿರಲಿಲ್ಲ. ಯಾಕೆ ನಾನಾಯಿತು, ನನ್ನ ಬದುಕಾಯಿತು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅಷ್ಟೇ. ಹಾಗಾಗಿ ಅವರ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡೋದು ಸರಿಯಲ್ಲ ಅಂತ ಅನಿಸುತ್ತೆ. ಕೊನೆಯ ಪ್ರಶ್ನೆ ಮೇಡಮ್, ಸಿನಿಮಾ ರಂಗದಲ್ಲಿ ಹೀರೋ ಆದಂಥ ದರ್ಶನ್ ಅವರು ನಿಜ ಜೀವನದಲ್ಲಿ ವಿಲನ್ ಆದ್ರ? ಏಕಾಏಕಿ ಯಾವುದೇ ವ್ಯಕ್ತಿಯನ್ನು ನಾವು ವಿಲನ್ ಪಟ್ಟ ಕಟ್ಟೋದಕ್ಕಿಂತಲೂ ಕಾದು ನೋಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ನಟ, ಸಿನಿಮಾ ನಟ, ಒಬ್ಬ ಹೀರೋ ಅಂತ ಅನ್ನೋದಕ್ಕಿಂತಲೂ ಆತನೂ ಕೂಡ ಈ ದೇಶದಲ್ಲಿ ಒಬ್ಬ ಪ್ರಜೆ. ಸೊ ಯಾವುದೇ ಕ್ಷೇತ್ರದಲ್ಲಿ ಯಾರೇ ಕೆಲಸ ಮಾಡೋರಿದ್ದರೂ ಇಂಥ ಆರೋಪಗಳ ಬಂದರೆ ಸಾಂವಿಧಾನಿಕವಾಗಿ ಅವರಿಗೆ ಅವರ ಇತಿಮಿತಿಯಲ್ಲಿ ಹೇಗೆ ನಡ್ಕೋಬೇಕು, ಅವ್ರ ಕರ್ತವ್ಯ ಏನು, ಜವಾಬ್ದಾರಿ ಏನು, ಕೌಟುಂಬಿಕ ಜವಾಬ್ದಾರಿಗಳನ್ನು, ಸಾಮಾಜಿಕ ಜವಾಬ್ದಾರಿಗಳನ್ನು ಎಲ್ಲವೂ ಕೂಡ ಅವರಲ್ಲಿ ಇರಬೇಕಾಗ್ತದಲ್ಲ. ಅದು ಎಷ್ಟು ಮಟ್ಟಿಗೆ ಇದೆ, ಎಷ್ಟು ಮಟ್ಟಿಗೆ ಇಲ್ಲ ಅನ್ನೋದೆಲ್ಲನೂ ಕೂಡ ತನಿಖೆಯಲ್ಲಿ ಆರೋಪಗಳು, ಆರೋಪಿ, ಅಪರಾಧಿ ಇವೆಲ್ಲವೂ ಕೂಡ ತನಿಖೆಯ ನಂತರದಲ್ಲಿ ಗೊತ್ತಾಗೋದ್ರಿಂದ ನಾವು ಆಗ ಸರಿ ತಪ್ಪುಗಳ ಬಗ್ಗೆ ಚರ್ಚೆ ಮಾಡ್ಬೋದು. ಈಗ ನನಗೆ ವೆರಿ ಕಷ್ಟ ಆಗತ್ತೆ ಈ ಥರದ ಬಗ್ಗೆ ಉತ್ತರ ಕೊಡೋದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.